Hello, lovely students, and welcome back to my channel English Prapancha. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು we are going to be looking at some important English sentences, very simple and straight sentences that we use in our daily life conversation. ನಾವು ಸಾಮಾನ್ಯವಾಗಿ ಡೈಲಿ ಲೈಫಲ್ಲಿ ಮಾತಾಡುವಂತಹ ದಿನಚರಿಯಲ್ಲಿ ಮಾತಾಡುವಂತಹ ದಿನನಿತ್ಯ ನಾವು ಮಾತಾಡುವಂತಹ ಕೆಲವು ಇಂಗ್ಲಿಷ್ ಸೆಂಟೆನ್ಸ್ಗಳನ್ನು ಸಿಂಪಲ್ ಸೆಂಟೆನ್ಸ್ಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. And if you want to learn English with good accent and good pronunciation, please subscribe to my channel and share the video. ಲೈಕ್ ಮಾಡಿ ವಿಡಿಯೋವನ್ನು, ಹಾಗೆ ನಿಮಗೇನಾದರೂ ಸಂದೇಹವಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. Okay, so without any further ado, let's dive into the video. ಸೊ ಇವತ್ತಿನ ಸೆಂಟೆನ್ಸಸ್ ಏನು ಅಂತ ಹೇಳಿದ್ರೆ ಸಿಂಪಲ್ ಸೆಂಟೆನ್ಸಸ್ ನೋಡಿ. ಲೆಟ್ಸ್ ಗೋ ಫಾರ್ ಇಟ್ ಅಂದರೆ ಹಾಗಾದರೆ ನಾವು ಅದನ್ನು ಮಾಡೋಣ ಅಂತ ಅರ್ಥ. ಹಾಗಾದರೆ ನಾವು ಅದನ್ನು ಮಾಡೋಣ ಅನ್ನಲಿಕ್ಕೆ ಲೆಟ್ಸ್ ಗೋ ಫಾರ್ ಇಟ್. ಇಟ್ಸ್ ಆಲ್ ಗುಡ್, ಎಲ್ಲ ಒಳ್ಳೆಯದು, ಅಥವಾ ಎಲ್ಲ ಚೆನ್ನಾಗಿದೆ, ನೋ ಪ್ರಾಬ್ಲಮ್, ಇಟ್ಸ್ ಆಲ್ ಗುಡ್. ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ, ಟೇಕ್ ಯೋರ್ ಟೈಮ್. ನಿಮಗೆ ಫ್ಲೂಯೆನ್ಸಿ ಬರಬೇಕು ಅಂತ ಹೇಳಿದ್ರೆ ನೀವು ವರ್ಡ್ಸನ್ನು ಕಂಬೈನ್ ಮಾಡಬೇಕು. ಟೇಕ್ ಯೋರ್ ಟೈಮ್ ಅಂತ ಹೇಳೋದ್ರ ಬದಲು ಆ ಮೂರನ್ನು ಕಂಬೈನ್ ಮಾಡಿ. ಯು ಹ್ಯಾವ್ ಟು ಸೇ ಟೇಕ್ ಯೋರ್ ಟೈಮ್. ಓಕೆ, ನನ್ನನ್ನು ಸೇರಿಸಿಕೊಳ್ಳಿ, ಇದನ್ನು ಹೇಗೆ ಹೇಳ್ತೀರಾ? ಕೌಂಟ್ ಮೀ ಇನ್ ಅಂದರೆ ನನ್ನನ್ನು ಸೇರಿಸಿಕೊಳ್ಳಿ ಮಾತ್ರ ಅಲ್ಲ, ಇದು ನನ್ನನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಿ ಅಥವಾ ನನ್ನನ್ನು ನಂಬಿ ಅನ್ನೋ ಮೀನಿಂಗು ಬರುತ್ತೆ. ಯು ಕ್ಯಾನ್ ಕೌಂಟ್ ಆನ್ ಮೀ ಅಂತ ಬರುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾವು ಇದನ್ನು ಮಾಡೋಣ, ಲೆಟ್ಸ್ ಡೂ ದಿಸ್. ಲೆಟ್ಸ್ ಡೂ ದಿಸ್. ಅದು ಹುಮ್ಮಸ್ಸು ಅಂದರೆ, ಅದು ಸ್ಪಿರಿಟ್ ಅಂದರೆ ಅಂತ ಹೇಳ್ತೀವಿ. ಅದು ಹುಮ್ಮಸ್ಸು ಅಂದರೆ ದ್ಯಾಟ್ಸ್ ದ ಸ್ಪಿರಿಟ್, ದ್ಯಾಟ್ ಈಸ್ ದ ಸ್ಪಿರಿಟ್. ಅದನ್ನು ಶಾರ್ಟ್ ಮಾಡಿ ದ್ಯಾಟ್ಸ್ ದ ಸ್ಪಿರಿಟ್. ಹೀಗೆ ಮುಂದುವರಿಸು. ಕೀಪ್ ಗೋಯಿಂಗ್. ಏನು ಮಾಡ್ತಾ ಇದ್ದೀರಾ? ಕೀಪ್ ಗೋಯಿಂಗ್ ಅಂದರೆ ಮುಂದುವರಿಸು, ಕಂಟಿನ್ಯೂ. ವೆಲ್ ಅಂದರೆ ಸರಿ ಆಯಿತು. ವೆಲ್ ಸರಿ. ನಿನ್ನ ಕೈಯಲ್ಲಿ ಆಗುತ್ತೆ. you've got this ಅಲ್ಲಿ ಅಪಾಸ್ಟ್ರಫಿ ವಿ ಇದೆ, ಅಂದರೆ ಯು ಹ್ಯಾವ್ ಗಾಟ್ ದಿಸ್. ಅದನ್ನು ಶಾರ್ಟ್ ಮಾಡಿ you've got this. ನಿನ್ನ ಕೈಯಲ್ಲಿ ಆಗುತ್ತೆ. ಖಂಡಿತವಾಗ್ಲೂ, ಖಂಡಿತವಾಗ್ಲೂ ಅಂದರೆ ಏನು? ಆಬ್ಸಲ್ಯೂಟ್ಲಿ. ಸರಿಯಾಗಿ, ಎಕ್ಸಾಕ್ಟ್ಲಿ, ಸರಿಯಾಗಿ. ಆಬ್ಸಲ್ಯೂಟ್ಲಿ, ಸರಿಯಾಗಿ ಎರಡೂ ಒಂದೇ ಬರುತ್ತೆ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ನೀನು ಸೂಪರಾಗಿ ಮಾಡಿದೆ. ಯು ನೈಲ್ಡ್ ಇಟ್. ನೈಲ್ಡ್ ಅಂದರೆ ನಮಗೇನಾದರೂ ಕೆಲಸ ಕೊಟ್ಟರೆ ನಾವು ಅದನ್ನು ಸಖತ್ತಾಗಿ ಮಾಡಿದ್ರೆ, ಸೂಪರಾಗಿ ಮಾಡಿದ್ರೆ ಅದನ್ನು ನೈಲ್. ಯು ನೈಲ್ಡ್ ಸಮಥಿಂಗ್ ಲೈಕ್ ಅವ್ನು ಡಾನ್ಸ್ ಸೂಪರಾಗಿ ಮಾಡ್ದ, ಹಿ ನೈಲ್ಡ್ ಇಟ್. ಅವ್ನು ಚೆನ್ನಾಗಿ ಹಾಡ್ದ, ಸೂಪರಾಗಿ ಹಾಡ್ದ, ಹಿ ನೈಲ್ಡ್ ಇಟ್. ಯು ನೈಲ್ಡ್ ಇಟ್. ನೈಲ್ ಅಂದರೆ ಮೊಳೆ ಹೊಡೆಯೋದು ಅನ್ನೋ ಅರ್ಥ, ಬಟ್ ಅದು ಬೇರೆ ಮೀನಿಂಗಲ್ಲಿ ಇಟ್ಸ್ ಎ ಮೆಟಫಾರ್. ಓಕೆ, ಉಪಮೆ. ತುಂಬ ಸರಿಯಾದುದು. ಸ್ಪಾಟ್ ಆನ್ ಅಂದರೆ ಆ್ಯಕ್ಯುರೇಟ್, ತುಂಬ ಸರಿಯಾಗಿರುವಂಥದ್ದನ್ನು. ಯಾರಾದರೂ ಏನಾದರೂ ಹೇಳಿದ್ರು, ಯು ಕ್ಯಾನ್ ಜಸ್ಟ್ ಸ್ಪಾಟ್ ಆನ್, ಕರೆಕ್ಟಾಗಿ ಹೇಳಿದೆ ಅಂತ ಹೇಳ್ಬೋದು. ಸ್ಪಾಟ್ ಆನ್. ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ, ನಾನು ಕಂಪ್ಲೀಟಾಗಿ ಒಪ್ಕೋತೀನಿ ಅಂತ ಹೇಳೋದನ್ನು ನಾವು ಐ ಕಂಪ್ಲೀಟ್ಲಿ ಅಗ್ರಿ ಅಂತಲೂ ಹೇಳ್ಬೋದು, ಬಟ್ ಐ ಕುಡಂಟ್ ಅಗ್ರಿ ಮೋರ್. ನಾನು ಇದಕ್ಕಿಂತ ಜಾಸ್ತಿ ಒಪ್ಕೊಳ್ಳೋಕೆ ಆಗೋದಿಲ್ಲ, ಐ ಕುಡಂಟ್ ಅಗ್ರಿ ಮೋರ್ ಅಂತ ಹೇಳ್ಬೋದು. ನಾನು ಅದರ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ, ಐ ಆಮ್ ಆನ್ ಇಟ್. ನಾನು ಅದರ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ, ಐ ಆಮ್ ಆನ್ ಇಟ್. ಅಂದರೆ ಐ ಆಮ್ ಆನ್ ಇಟ್ ಅಂದರೆ ನಾನು ಅದರ ಮೇಲೆ ಅಂತ ಅರ್ಥ, ಕೆಲಸ ಮಾಡ್ತಾ ಇದ್ದೀನಿ. ಚಿಂತೆ ಬೇಡ, ನೋ ವರೀಸ್. ನನಗೆ ಗ್ಯಾರಂಟಿ ಇಲ್ಲ, ಐ ಆಮ್ ನಾಟ್ ಶೋರ್. SURE ಶೂವರ್ ಅಲ್ಲ, SURE ಶೋರ್. ಐ ಆಮ್ ನಾಟ್ ಶೋರ್ ಅಬೌಟ್ ದ್ಯಾಟ್. ಸಾಕದು, ದ್ಯಾಟ್ ಈಸ್ ಎನಫ್, ವಿಚ್ ಮೀನ್ಸ್ ದ್ಯಾಟ್ಸ್ ಎನಫ್. ನನಗೆ ಒಂದು ವಿರಾಮ ಬೇಕು. ಐ ನೀಡ್ ಅ ಬ್ರೇಕ್. ತುಂಬ ಬ್ಯುಸಿಯಾಗಿ ಆಗಿಬಿಟ್ಟಿದ್ದೀನಿ, ಐ ನೀಡ್ ಅ ಬ್ರೇಕ್ ನಾವು. ನಾವೊಂದು ಬ್ರೇಕ್ ತಗೊಳ್ಳೋಣ. ಲೆಟ್ಸ್ ಟೇಕ್ ಅ ಬ್ರೇಕ್. ತುಂಬ ಕೆಲಸ ಮಾಡಿಬಿಟ್ಟಿದ್ದೀವಿ, ಲೆಟ್ಸ್ ಟೇಕ್ ಅ ಬ್ರೇಕ್. ವಿರಮಿಸುವ ಸಮಯ, ಟೈಮ್ ಟು ರಿಲ್ಯಾಕ್ಸ್. ಎಲ್ರಿಗೂ ರಿಲ್ಯಾಕ್ಸ್ ಮಾಡೋ ಟೈಮ್ ಇದು, ವಿರಮಿಸುವ ಸಮಯ, ಟೈಮ್ ಟು ರಿಲ್ಯಾಕ್ಸ್. ಎಂತಹ ಸಮಾಧಾನ, ವಾಟ್ ಅ ರಿಲೀಫ್. ಅದೇ ದಾರಿ, ದ್ಯಾಟ್ಸ್ ದ ವೇ. ಅದೇ ದಾರಿ ಅಂದರೆ ಆ ದಾರಿಯನ್ನೇ ನಾವು ಪಾಲಿಸಬೇಕು. ದ್ಯಾಟ್ಸ್ ದ ವೇ ಟು ಫಾಲೋ, ದ್ಯಾಟ್ ಇಸ್ ದ ವೇ. ಅಥವಾ ಆ ದಾರಿ, ದ್ಯಾಟ್ಸ್ ದ ವೇ ಔಟ್. ಹೊರಗಡೆ ಹೋಗಲಿಕ್ಕೆ ಅದು ದಾರಿ ಅಂತ, ದ್ಯಾಟ್ಸ್ ದ ವೇ ಔಟ್.
ಆಲ್ಮೋಸ್ಟ್ ಅಲ್ಲೇ ಇದ್ದೀನಿ, ಆಲ್ಮೋಸ್ಟ್ ದೇರ್ ಅಂದರೆ ಅಲ್ಲಿ, ಆಲ್ಮೋಸ್ಟ್ ಅಲ್ಲೇ ಇದ್ದೀನಿ. ಎಲ್ಲಿದ್ದೀರಾ? ಆಲ್ಮೋಸ್ಟ್ ಹತ್ತಿರದಲ್ಲೇ ಇದ್ದೀನಿ. ಆಲ್ಮೋಸ್ಟ್ ಹಿಯರ್. ಪರವಾಗಿಲ್ಲ, ಕೆಟ್ಟದೇನಲ್ಲ, ನಾಟ್ ಬ್ಯಾಡ್. ತುಂಬ ಒಳ್ಳೆಯದು ಅಲ್ಲ, ತುಂಬ ಕೆಟ್ಟದು ಅಲ್ಲ, ನಾಟ್ ಬ್ಯಾಡ್. ತುಂಬ ಹತ್ತಿರ, ಸೋ ಕ್ಲೋಸ್. ತುಂಬ ಹತ್ತಿರ, ಸೋ ಕ್ಲೋಸ್. ಅದೇ ಸರಿಯಾದದ್ದು, ದ್ಯಾಟ್ ಈಸ್ ದ ಟಿಕೆಟ್. ಅಂದರೆ ದ್ಯಾಟ್ಸ್ ದ ಟಿಕೆಟ್, ಅದೇ ಸರಿಯಾದದ್ದು. ಟಿಕೆಟ್ ಅಂದರೆ ಟಿಕೆಟ್ ಅಂತ ಆಗುತ್ತೆ, ಬಟ್ ಇದು ಇಟ್ ಈಸ್ ಅ ಕೈಂಡ್ ಆಫ್ ಎಕ್ಸ್ಪ್ರೆಷನ್. ಅದೇ ಸರಿಯಾದದ್ದು, ದ್ಯಾಟ್ಸ್ ದ ಟಿಕೆಟ್. ನನಗೆ ಇನ್ನೂ ಹೇಳಿ, ಟೆಲ್ ಮಿ ಮೋರ್. ನನಗೆ ಇನ್ನೂ ಹೇಳಿ. ನಾನು ಕೇಳಿಸ್ಕೋತಾ ಇದ್ದೀನಿ, ಐ ಆಮ್ ಆಲ್ ಇಯರ್ಸ್. ಸಿ, ಐ ಆಮ್ ಆಲ್ ಇಯರ್ಸ್ ಅಂದರೆ ಇಟ್ಸ್ ಅನ್ ಎಕ್ಸ್ಪ್ರೆಷನ್, ಇಟ್ಸ್ ಅನ್ ಇಡಿಯಮ್ ಎಕ್ಸ್ಪ್ರೆಷನ್. ಲೈಕ್ ಐ ಆಮ್ ಆಲ್ ಇಯರ್ಸ್. ನನ್ನ ಮೈಯೆಲ್ಲ ಕಿವಿಯಾಗಿದೆ, ನಾನು ಅಂದರೆ ನಾನು ಅಷ್ಟು ಚೆನ್ನಾಗಿ ಕೇಳಿಸ್ಕೋತಾ ಇದ್ದೀನಿ, ಗಮನವಿಟ್ಟು ನೀವು ಹೇಳೋದನ್ನು ಕೇಳಿಸ್ಕೊತೀನಿ. ಐ ಆಮ್ ಆಲ್ ಇಯರ್ಸ್. ನಾವಿದನ್ನು ನಿಲ್ಲಿಸೋಣ. ಲೆಟ್ಸ್ ಕಾಲ್ ಇಟ್ ಅ ಡೇ. ಲೆಟ್ಸ್ ಕಾಲ್ ಇಟ್ ಅ ಡೇ. ಸಿ, ಕಾಲ್ ಇಟ್ ಅ ಡೇ ಅಂದರೆ ಏನು ಮಾಡ್ತಾ ಇದ್ದೀವಿ, ನಾವು ಅದನ್ನು ಸ್ಟಾಪ್ ಮಾಡೋಣ. ಕಾಲ್ ಇಟ್ ಅ ಡೇ, ಅದು ಇಟ್ಸ್ ಅನ್ ಎಕ್ಸ್ಪ್ರೆಷನ್. ಅದು ವರ್ಡ್ ಬೈ ವರ್ಡ್ ಮೀನಿಂಗ್ ತಗೊಳ್ಳೋ ಹಾಗಿಲ್ಲ, ಇಟ್ಸ್ ಅನ್ ಎಕ್ಸ್ಪ್ರೆಷನ್. ನಾವಿದನ್ನು ನಿಲ್ಲಿಸೋಣ. ಇಲ್ಲಿ ಬಾ, ಕಮ್ ಹಿಯರ್, ಸಿಂಪಲ್. ಹೊರಟು ಹೋಗು, ಗೋ ಅವೇ. ವೆಯ್ಟ್ ಫಾರ್ ಮೀ, ನನಗೋಸ್ಕರ ಕಾಯು ಅಥವಾ ಕಾಯಿ. ಜೋರಾಗಿ ಮಾತಾಡು, ಸ್ಪೀಕ್ ಲೌಡರ್ ಅಥವಾ ಸ್ಪೀಕ್ ಅಲೌಡ್. ಸ್ಪೀಕ್ ಅಲೌಡ್ ಅಂದರೆ ಜೋರಾಗಿ ಮಾತಾಡು ಅಥವಾ ಸ್ಪೀಕ್ ಲೌಡರ್, ಜೋರಾಗಿ ಮಾತಾಡು. ನಿನ್ನ ಹೆಸರನ್ನು ಬರೆ, ರೈಟ್ ಯೋರ್ ನೇಮ್, ರೈಟ್ ಯೋರ್ ನೇಮ್. ಈ ಪುಸ್ತಕವನ್ನು ಓದು, ರೀಡ್ ದಿಸ್ ಬುಕ್, ರೀಡ್ ದಿಸ್ ಬುಕ್. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಕಸವನ್ನು ಹೊರಗೆ ತೆಗೆ, ಟೇಕ್ ಔಟ್ ದ ಟ್ರ್ಯಾಶ್, ಟೇಕ್ ಔಟ್ ದ ಟ್ರ್ಯಾಶ್, ಟೇಕ್ ಔಟ್ ದ ಟ್ರ್ಯಾಶ್. ಓಕೆ ಸ್ನೇಹಿತರೆ, ಈಗ ನೀವು ಸುಮಾರು ಒಂದು 35 ಸೆಂಟೆನ್ಸ್ ಮೇಲೆ ನೀವು ಕಲ್ತಿರ್ಬೋದು. ಡೈಲಿ 100 ಸೆಂಟೆನ್ಸ್ ಇಂಗ್ಲೀಷ್ ಸೆಂಟೆನ್ಸಸ್ಸನ್ನು ನೀವು ಕಲೀಲೇಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಇಂಗ್ಲೀಷ್ ಮಾತಾಡಬೇಕು ಅಂತ ಹೇಳಿದ್ರೆ 100 ಡಿಫ್ರೆಂಟ್ ಸೆಂಟೆನ್ಸಸ್ಸನ್ನು ನೀವು ಕಲಿಬೇಕು, ಓದಬೇಕು. ಅದ ನಂತರ ಪದೇ ಪದೇ ಅದನ್ನು ಹೇಳಬೇಕು. ಓಕೆ, ಯಾ, thank you so much for watching this video. I hope you enjoyed my video, and I wish all of you to subscribe to my channel. Please share this video and like this video, and ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಆನ್ ದ ಕಮೆಂಟ್ ಸೆಕ್ಷನ್ ಬಿಲೋ. alright, okay, yeah, thank you so much again, and keep watching my videos until my next video uploads. Bye bye, take care.